ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅರ್ಜುನ್ ಸರ್ ಈ ಸಿನಿಮಾ ಕೆಲಸ ಮಾಡೋದಷ್ಟು ನಾನು ಯಾವುದರಲ್ಲೂ ನೋಡಿಲ್ಲ. ಯಾಕೆಂದರೆ ಯಾವಾಗಲೂ ಏನೇ ಒಂದು ಸರ್ಗೇನಾದರೂ ಪ್ರೇಮ್ ಸರ್ಗೆ ಒಂದು ಐಡಿಯಾ ಬಂದರೆ ಇದು ಚೇಂಜಸ್ ಆಗಲಿ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಆಗಲಿ, ಯಾವಾಗಲೂ ಅವೈಲೇಬಲ್ ಇದು ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಆನಂದ್ ಆಡಿಯೋ, ಶ್ಯಾಮ್ ಸರ್ ಮತ್ತು ಆನಂದ್ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ವೆನ್ ಇಟ್ ಕಮ್ಸ್ ಟು ಆಡಿಯೋ ಅಂತ ಬಂದರೆ. ಯಾಕಂದರೆ ಇಷ್ಟು ಬಿಗ್ ಬಜೆಟಲ್ಲಿ ನಾವು ಆಡಿಯೋ ಮಾಡಬೇಕು ಅಂತಂದ ಅಂದ್ಕೊಂಡಾಗ ಅವರು ಯಾವುದೇ ರೀತಿಯಾದ ಆಲೋಚನೆ ಮಾಡ್ದಲೆ ಜಸ್ಟ್ ವುಡ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಹಾಗೂ ಶ್ರಮದಿಂದ ಸಿನಿಮಾ ಮಾಡ್ತಿರೋದು ಅದು ಪ್ರೇಮ್ ಸರ್. ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇನ್ನೇನು ಇನ್ನೊಂದು ತಿಂಗಳು ಪ್ಲೀಸ್ ಆರಾಮಾಗಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಥ್ಯಾಂಕ್ಸ್ ಅ ಲಾಟ್. ಲಂಡನ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೂ ಇದ್ರಲ್ಲ ಲೈವ್ ಮ್ಯೂಸಿಕ್ ಟ್ಯಾಲೆಂಟ್ಸ್ ಇರ್ಲಿಲ್ವಾ? ಇಲ್ಲ, ಅಷ್ಟು ಜನ ಇಲ್ಲ ಮೇಡಮ್, ಇಲ್ಲಿ ಅಷ್ಟು ಜನ ಇಲ್ಲ. ಮೊದ್ಲಿದ್ರು, ಮೊದಲೇ ನಿಮ್ಗೆ ಕೇರಳ ಅಲ್ಲೆಲ್ಲ ನಿಮ್ಗೆ 60 ಜನ 20 ಜನ 25 ಈ ತರ ಇದ್ರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಯುರೋಪ್ ಅಲ್ಲಿ ಹೋದ್ರೆ ನಿಮ್ಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಅಂಡ್ ನಿಮ್ಗೆ ರಿದಮ್ ಎಲ್ಲ ನಾವು ಇದರಲ್ಲಿ ಮಾಡೋದು, ಇಲ್ಲಿ ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಆದ್ರೆ ಏನಾಗುತ್ತೆ, ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡಿದ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದೆಲ್ಲ ಮಾಡ್ಬೇಕಂತ ತುಂಬಾ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿರ್ಗಿ ನೋಡಿ, ನಮ್ಮ ಬಾಸ್ ಕೂತವನೆ, ಬಾಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇದ್ರ ಮೂಲಕ ಕೇಳಿದ್ ನಾ ನಿಮ್ಗೆ. ವೈ ಲಂಡನ್ ವೆನ್ ವಿ ಹ್ಯಾವ್ ಆರ್ ಟ್ಯಾಲೆಂಟ್ಸ್? ಇಲ್ಲ, ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮ್ಗೆ ಸ್ಟ್ರಿಂಗ್ಸ್ ಆಗಲಿ, ಬೇರೆ ಬೇರೆ ಇದಂತಾಗ್ಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಇಲ್ಲ ಆಗ್ತಾನೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ್ ಮಾಡೋದಲ್ಲೇ ರೆಹಮಾನ್ ಅವರಾಗ್ಲಿ, MM ಕಿರವಾಣಿ ಆಗಲಿ, ಅಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಹ್ಯಾವ್ 2 questions to Nora. ಅದೇ ಲವ್ ಯು ಮೇಡಮ್. Yes ma'am. Welcome to Kannada industry. Thank you. You started by saying sorry. You took time to fit in to the 6 yard. But how much do you value the 6 yard? The what? How much you value the 6 yard sari? Like you said, you took time. Oh, how much I value wearing the sari? Yeah. Oh, so 6 much. yards. So much. I have so much of respect. I carry the sari with respect. That's why I'm very finicky about how we drape the sari, how it sits, and choosing the right sari for me, also for my body type, for my skin tone. So I'm very particular. But I love everything about the sari. I think it makes a woman look very graceful, very elegant, very, very sophisticated, and it represents the culture of India for fashion and for women. And there's so much of history behind the sari, so massive respect. Yeah, I have a couple of questions. Like whenever, like since you're debuting in Kannada industry, just want to know how much you would like to know about the industry you enter. Well, you know, I'm already very much aware about the South industry. I've been involved in South since the last 8 years. I would say the first time I entered South was in 2015, I think. Yeah, it was quite a long time ago, maybe more than 8 years, about a decade almost. So I've been a part of Telugu, I've been a part of Tamil. Now it's Sandalwood, it's Kannada, and I'm currently doing a Tamil film as a lead as we speak. I'm in the middle of shooting that. So I do some research on the South industry. What I appreciate about the South industry and why I feel very honored to be a part of it is that I can see the evolution of the South industry. I see the positioning of the South industry and where it's going and how much of impact it has on Indian cinema. ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಅಂದರೆ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಅಮಿತ್ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತೇಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಲೈಕ್
ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ, ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ BC ನಾಟ್ ಲೈಕ್ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಇಸ್ ಹೀರೋಯಿನ್. ಸೊ ಬಾಲಿವುಡ್ ಅಲ್ಲಿ ಮಾಡಿದ್ದಾರೆ, ಇಲ್ಲ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದನ್ನ ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡಬಿಡಿ ನಿಮ್ಮನ್ನ ನೋಡೋರೆ ಅಂತ. ಸೊ ಹಂಗೆ ಇಸ್ ಹೀರೋಯಿನ್ ಆಲ್ವೇಸ್. Norachi, I have a question for you. Precious moment for the Sandalwood through entering your dazzling moment for this at present. So, I have two questions. The first one is, well, Prem sir is known for local flavor songs. So, did he fail or did he teach you Kannada flavor songs, or what Kannada word did you learn from him? I would say I learned from him because we met straight on set. So there wasn't much time for me to really like prep, but we did everything that we had to do on set. And what I really enjoyed about working with Sir, as I said earlier, he knows exactly what he wants. He knows what to take out of a performer, out of an actor. So whenever I was confused about a certain expression or the meaning of the language in some parts of the lyrics, he knew how to make me understand what is the expression, what is the energy, what is the aura, and how to carry myself. I think what I have to face a lot when it comes to doing different type of songs is that every song has a different kind of energy. Some songs they are more demure. Some songs you have to be a little bit loud and aggressive. So you have to understand what is the correct energy and aura to portray in a particular song. So for this one, I think Sir did a great job teaching me exactly what he wants from me when I'm performing the song. Have you learned any one of the Kannada word from Prem sir in the set? Did I what? Sorry, come again? ಮಗ ಕನ್ನಡದಲ್ಲಿ ಕೇಳು. ಅವ್ರಿಗೆ ಕನ್ನಡ ಅರ್ಥ ಓಕೆ ಇಂಗ್ಲೀಷಲ್ಲಿ ಕೇಳೋಣ. ಅವರು ನಿಮ್ಮ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅಲ್ಲ ನಂದು ಪಾಪ ಅದೇ ಕನ್ನಡ ಯಾವ್ದಾದ್ರು ಒಂದು ಪದ ಏನಾದ್ರು ನಿಮ್ಮಿಂದ ಕಲ್ತಿದ್ದಾರೆ ಅಂದ್ರೆ ಯಾವ್ದು? Did you get an opportunity to learn any Kannada word from Prem sir is what they want to know. No, I learned the whole lyrics of the song at that time. Norachi, do you know the meaning of lyrics? Not anymore. I remember at that time, but it was 3 years ago. 3 years ago, yeah. So my second question is, if you can if you can challenge any of the Kannada actor to recreate this song step, whom would you pick? Dhruva sir, you already did on the stage. No, he did Sanjay sir's move. ಸಾಂಗ್ ಲಾಂಚ್ ಮಾಡೋ ಸಂದರ್ಭದಲ್ಲೇ ರಕ್ಷಿತಾ ಮೇಡಮ್ ರಿಲೀಸ್ ಡೇಟ್ ಅನ್ನೋ ಸಂದರ್ಭದಲ್ಲಿ ಅವರು ಕೇಳ್ತಾರೆ ಗಾಡ್ಸ್ ಕೈಸ್ ಆಗಲಿ ಅಂತ. ಸೊ ಕನ್ಫರ್ಮ್ ಸರ್ ಏಪ್ರಿಲ್ 30, ಅಷ್ಟು ವರ್ಷಗಳಿಂದ ಕಾಯ್ತಾನೆ ಇದ್ದೀವಿ. ಸೊ ಏನು ಬದಲಾವಣೆ ಆಗಲ್ವಾ ನಾವು? ಏನ್ ಮಗ ಹಿಂಗನ್ಬಿಟ್ಟಿನಿ. ಎಲ್ಲರಿಗೂ ಅದೇ ಭಯ ಆಗ್ತಿದೆ ಸರ್ ಈಗ. ಇಲ್ಲ ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತಾ ಇದೆ ಎಷ್ಟು ಜನ ಕೆಲಸ ಮಾಡ್ಯಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟೆಂಡ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬವ್ ಅನ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ, ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದಿದ್ದಾರೆ ಆಮೇಲೆ, ಯಾಕೆ ಬೇಕು ನನಗೆ. ಸೊ ಅಲ್ವಾ ಮಗ, ಹೂ ಅಂತ್ಯಾ ಇದನ್ನ, ಹೂ ಅಂತ್ಯಾ, ಓಕೆ ಹೂ ಅಂದವ್ರೆ. ಸೊ 100% ಒಂದು ಏನಾಗಿದೆ, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆಗೋದ್ಲೆ. ಸ್ವಲ್ಪ ಏರುಪೇರು ಆದ್ರಿಂದ KVN ಪ್ರೊಡಕ್ಷನ್ ಅಂತ ಇದು ಬರ್ತದೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. 30ನೇ ತಾರೀಕು ಬರುತ್ತೆ, 100% ಬರುತ್ತೆ ಅವ್ರ ಜೊತೆ ಅವ್ರ ಬಿಸ್ನೆಸ್ ಹೆಡ್ ಇದರಿಂದ. ಸರ್, ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ KD. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ KD ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನೊಬ್ಬರು ಯಾರು ತಡ್ಗತ್ತೀನಿ ನಾನೇ ಮೇಡಮ್. ಬೇಸ್ ಮಗನೇ. ಓಕೆ ಅಲ್ಲ, ಬಿಕಾಸ್ KD ಫಸ್ಟ್ ಬರ್ಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು.
ಮೇಡಮ್ ಕೇಳಿ ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದೂ ಇವಾಗ ಹೊಸದಾಗಿ ಅನೌನ್ಸ್ ಮಾಡಿರೋದಿಲ್ಲ. ಇಲ್ಲಿ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ವಿ, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲೂ ಸರ್ ನಾವು ಹಾಕಿದ್ದು ಡೇಟ್ ಡಿಸೆಂಬರಲ್ಲಿ ನೋಡಿದೆ. ಹಾಂ ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದೆ ಅಂದರೆ ಜನನಾಯಕನ ಇವೆಂಟ್ ಟೈಮಲ್ಲಿ ಆಗಿತ್ತು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟ್. ಅಲ್ಲ ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು ಅಲ್ಲ ಬರ್ಲಿ. madam, dates ಎಲ್ಲ ಮುಂಚೆನೆ announce ಮಾಡಿದ್ರು. ಜನನಾಯಕನ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಟಾಕ್ಸಿಕ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಎಲ್ಲ ನಿಮ್ ಸಿನಿಮಾನೇ. ಬಟ್ ಕೇಡಿನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನೋ ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ. ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿ ಡೇಟ್ ಅಲ್ಲ, ಹೊಸದಾಗಿ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ. ಇಲ್ಲ ಮೇಡಮ್, ಆಮೇಲೆ ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಹೋಪ್ ಇದೆ, KD ಮೇಲೆ ತುಂಬಾ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ ಇರಬೇಕಷ್ಟೇ, ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳಿರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಅಂಡ್ ನೂರಾ ಫತೇಹಿ ಸಾಂಗ್ ಮೇಲೆ ಬೆಳಿಗ್ಗೆ ಹೋದ್ರು ನಡೀತದೆ, ಸಿನಿಮಾ ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕಿಲ್ಲ, ನಮ್ಮ ಮೈದ ಗ್ಯಾಂಗ್ ಇದೆ ಮೇಡಮ್, ನಮ್ಮ ದ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್ ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವನೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ರು ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೋರು ಮಾಸ್ ಹೀರೋ ಈಗ ಸದ್ಯದ ಮಟ್ಟಿಗೆ ಧ್ರುವ ಸದ್ಯ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು ಕೇಳಿ ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್, ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನಮ್ಮ ನನ್ನ ತಮ್ಮ ಅವನು, ಆಯ್ತೇನ ಅವನ್ನ ಆಗೋದಿಲ್ಲ. ಎಷ್ಟು ಮಟ್ಟಿಗೆ ಒತ್ತಡ ಆಯ್ತು ಅಂತ ಸರ್, ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದಿರೋ ಇಟ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟ್ ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ. ನೋರಾಜಿ ನಮಸ್ತೆ. ಕಾರ್ತಿಕ್, ಹಿಂದಿಗೂ ಬಂದ್ಬಿಟ್ರು. शायद आपको याद होगा एक बार एक आदमी ने आपको फोन करके संजू बाबा के वॉइस में मिमिक किया था, आप बहुत डर गई थी. So I want to ask you, what is the real rapport between you and Sanju Baba? Oh wow, so much of respect. बहुत इज्जत है. Of course, I'm a massive fan of the icon, you know. And when my friends back home, so my school friends, they found out I'm doing a song with Sanjay sir, they freaked out. They were like, oh my god. So you can imagine, it's such a big deal to share screen space with such an icon. I used to only see Sanjay Dutt sir on television, like watching his films and seeing his songs when I was younger. So to be able to work with him is such an honor. It's actually crazy. I didn't imagine that for myself. Speaking about my experience with him on set, he was so warm, so sweet, and so welcoming. And he kept praising the way I was doing the choreography, and I loved seeing how he was working on set, like with Prem sir and with the whole crew. He was very patient. He did everything sir wanted him to do. We had one moment in the song where he flies in the air on a chandelier. Insane. ಸರ್ ಆಗಿದ್ದೆ ಆಕ್ಚುಲಿ ಇಸ್ ಟ್ರೂ. ನಾನು ಎಲ್ಲ ಸಿನಿಮಾಗೂ ಸ್ಟೇ ಒಂದೊಂದು ಸಾಂಗ್ ಆಡ್ತೇನೆ. ಬಟ್ ಅವಾಗ ಇರಲಿಲ್ಲ, ಅವ್ರು US ಅಲ್ಲಿ ಇದ್ರು. ಆ ಟೈಮಲ್ಲಿ ಇದಾಯ್ತು. ಮತ್ತೆ ಇವರು ಚೆನ್ನಾಗಿ ಆಡಿದ್ರು ಕೂಡ. ಆಮೇಲೆ ಅರ್ಜುನ್ ಹೇಳಿದ್ರು, ಬಿಟ್ಬಿಡಿ ಸರ್, ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕೆಲ ಏನು ಆಡಿಸ್ತಾರೆ, ಇವರು ಬಿಟ್ಬಿಡಿ ಅಂತಂದ್ರು. ಸೊ ಲೆಟ್ಸ್ ಬಿಟ್ವಿ, ಸೂಪರ್ ಆಗಿದೆ. ಈಗ ರಿಜೆಕ್ಟ್ ಮಾಡಿದ್ರು ಈ ಸಾಂಗ್ ಅನ್ನುವಂಥದ್ದು ಇದೆ ಸರ್. ಇಲ್ಲ ಹೆಂಗ್ರೆ, ನನ್ನ ಸಾಂಗ್ ಎಲ್ಲ ಆಡೋರೆ ಅದಕ್ಕೆ ಯಾಕೆ ಮಾಡ್ಬಿಡ್ತಾರೆ? ಏನಕ್ಕೆ? ಕಾರಣ ಏನಕ್ಕೆ? ಅದೇ ನಾವು ಕೇಳ್ತಾರೆ. ಅದು ನನಗೂ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ, ನನಗೂ ಗೊತ್ತಿಲ್ಲ ಏನಕ್ಕೆ.
ಇತ್ತೀಚೆಗೆ ಕನ್ನಡ ಹಾಡುಗಳು ಜಾಸ್ತಿ ಆಡ್ತಾ ಇಲ್ಲ ಇಲ್ಲ ಆಡ್ತಾರೆ ಎಲ್ಲ ಸಾಂಗು ಆಡ್ತಾರೆ. ಯಾಕೆ ಪಾಪ ಆಡಲ್ಲ? ಎಲ್ಲ ಸಾಂಗು ಆಡ್ಯಾರ. ಅದೆಲ್ಲ ತಪ್ಪು. ಅವ್ರ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು ನಾವು. ನಾನ್ಸೆನ್ಸ್ ಅದು. ಧ್ರುವ ಸರ್ಜಾ. Okay, last 5 questions. Last. 4 ವರ್ಷ ಕಾಯ್ಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಐ ಮೀನ್ ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ. ಸಿನಿಮಾ ಮಾಡ್ತಾ ಇದ್ದೀವಿ. ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ KD ಸ್ಟಾರ್ಟ್ ಮಾಡೋದು ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರಾ 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಧ್ರುವ ಅಂದ್ರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ. ಸೊ ಅದನ್ನ ಅಳಿಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬಿಡಿ ಬ್ರೋ. ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋರು ಬನ್ನಿ. Okay, last 4 questions. ಈ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ ಇಲ್ಲಿ. ಏನಕ್ಕೆ ಅಂದ್ರೆ ಒಂದ್ಸಲ ಈ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು ಎಣ್ಣೆ ಬಾಟ್ಲು ಉಪ್ಪುಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದು ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಿ ಆಮೇಲೆ ನನ್ನ ಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ ಅಲ್ಲಲ್ಲ ಅವ್ರ ಮಗ ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನೀನ್ ಸಾಂಗ್ ಫಸ್ಟ್ ಚರಣ ಕೇಳು, ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ. ಮನ್ಸನಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಆ ಎರಡು ಮಾತ್ರ ಎಣ್ಣೆ ಹೊಡಿಬೇಕು, ಉಪ್ಪಿನಕಾಯಿ ಬೇಕೇ ಬೇಕು. ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದ್ದೀನಿ. ಅಲ್ಲ, ಮಧ್ಯದಲ್ಲಿ ಸೆನ್ಸ್ ಬಂದ್ಬಿಟ್ಟಿದೆಯಲ್ಲ ಸರ್? ಅಲ್ಲ, ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ಮನೆ ಧ್ರುವ ಸರ್ ಇಲ್ಲಿ ಆಗಿ ಅಂದರೆ KD ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗಿಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಟಬಲ್ಲೋರು ಯಾರು ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗುತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರೋದೆ ಅಲ್ವಾ? ಇವಾಗ ಯಾರನ್ನ ನಿಮ್ಮ ಪ್ರೀತಿಯಿಂದ ಮಾತಾಡೋದು ಅಂದ್ರೆ ಏನು ಮಾತಾಡ್ತೀರೋ ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಅದನ್ನ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಿದ್ದೇನೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆಕ್ಟರ್ಸು. ಈಗ KD ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಯಾವ ಮಾಡಿ ಸಿನಿಮಾ ಯಾವುದು ಫ್ಲಾಪ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಅಂದರೆ ಫ್ಯಾನ್ಸು ನೀವೆಲ್ಲ ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಾನು ಈ ಫ್ಯಾಮಿಲಿ ಪರ್ಸನ್ ಅಪ್ಪ. ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಪ್ರೇಮ್ ಸರ್ Okay, sir, we're done with the questions. ಪ್ರೇಮ್ ಸರ್ ಈ ಕಡೆ ಹೇಳ ಮಗನೇ. ಸರ್, ಪೈರಸಿ ಮಾಡೋ ವೈರಸ್ಗಳಿಗೆ ಯಾವ ತರ ವ್ಯಾಕ್ಸಿನ್ ಕೊಡಕ್ಕೆ ಸಿದ್ಧರಿದ್ದೀರಾ ಈ ಸಿನಿಮಾದಿಂದ ನೀವು? ನಿಮ್ ದಮ್ಮ ಯಾರೋ ಮಾಡ್ಬಿಡಿಕೊಂಡ್ರಪ್ಪ ಸುಮ್ಮನೆ. ಮೊದ್ಲೇನೆ ನಾನ್ಸೆನ್ಸ್ಗಳು ಏನ್ ಗೊತ್ತಾ, ಇಲ್ಲಿ ಕಿರಿಕ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಫ್ಯಾನ್ಸಿಗೆ ಅವ್ರ ಕಡೆ ಫ್ಯಾನ್ಸ್ ಇದ್ದು ಯಾರು ಇಲ್ಲ, ಎಲ್ಲ ಕನ್ನಡ ಫ್ಯಾನ್ಸ್ಗಳೇ ಮಗ. ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳೇ ಫ್ಯಾನ್ಸ್ಗಳು ಎಲ್ಲರೂ. ಧ್ರುವರ್ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಎಲ್ಲ ಕಿಚ್ಚೋರ್ ಫ್ಯಾನ್ಸ್ ಆಗಲಿ,
ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದೇ, ಬಿಕಾಸ್ ಕನ್ನಡ ಸಿನಿಮಾ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವಾ, ನಮ್ದು ನಮ್ಮ ಮನೆ ನಮ್ಮ ತಾಯಿ ನಮ್ಮ ಎತ್ತೋಳು ನಾವು ಕಾಲಿ ಹೇಳಕ್ ಬೇಡ, ದಯವಿಟ್ಟು ಅಪ್ಪಾಜಿ ಹೇಳ್ದಂಗೆ ಹಂಗೆ ಬರ್ತಾನ, ದಯವಿಟ್ಟು ಯಾರು ನ್ಯೂಸೆನ್ಸ್ ಏನದು ಪೈಸಿ ಮಾಡ್ಬೇಡ್ರಪ್ಪ ದಮ್ಮಯ್ಯ ಅಂತೀನಿ. ಇದೇ ಸಿನಿಮಾದಲ್ಲಿ ಅದೇ ಹಿಂದಿ ಸಿನಿಮಾಗೂ ಈ ಸಿನಿಮಾಗೂ ಪ್ರೇಮ್ ಗಡಿನಲ್ಲಿ ಎಷ್ಟು ಅಪ್ಡೇಟ್ ಆಗಿದೆ, ಹೇಗಿತ್ತು ನಿಮ್ಮ ಪಾತ್ರ? ಸರ್, ಈ ಪಾತ್ರ ಬಂದು ನನಗೆ ತುಂಬ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಲಿ ಅಂತ. ಸೊ ಯಾಕಂದರೆ ಇದು ಕಂಪ್ಲೀಟ್ಲಿ ಆಪೋಸಿಟ್, ನಾನಿರೋ ನನ್ನ ಪರ್ಸ್ನಾಲಿಟಿಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ಈ ಪಾತ್ರ. ಸೊ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ವಿ, ಪ್ರತಿಯೊಂದು ಲುಕ್ ಆಗಿರಲಿ ಅಥವಾ ಅವ್ರು ಮಾತಾಡೋ ಮಚ್ಚಲಕ್ಷ್ಮಿ ಮಾತಾಡೋ ರೀತಿ ಆಗಿರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐ ಡನ್ ಜಸ್ಟಿಸ್ ಟು ಇಟ್. ಆ್ಯಂಡ್ ಸರು ಪ್ರತಿ ಒಂದು ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದು ಸೀನ್ ಮುಂಚೆ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ಸರು ಅಷ್ಟೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಏನಾದರೂ ಶಾರ್ಟ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬ ಕಾನ್ಫಿಡೆನ್ಸ್ ತುಂಬ್ತಾರೆ ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಇಲ್ಲ, ಇಡೀ ಟೀಮ್ ನನಗೆ ತುಂಬಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಸರ್, no, we are done with the questions. Let's do the photo opportunity. ರೆಡಿ ಆಗ್ತದೆ ಮೇಡಮ್. ಹೆಂಗೆ ಗೊತ್ತಾ, ಒಂದು ಅಡುಗೆ ಮಾಡ್ಬೇಕಾದ್ರೆ ಅದು ಏನೇನೋ ಆಗ್ತಾ ಇರ್ತೀವಿ ಟೇಸ್ಟ್ ಅಂತ. ಪ್ರೇಮ್ ಸರ್, ಬನ್ನಿ ಮೇಡಮ್, ನಿಮಗೆ ನಾವು ಚೆನ್ನಾಗಿದ್ದೀವಿ, ಬನ್ನಿ ಮೇಡಮ್, ಲವ್ ಯು ಮೇಡಮ್. ಓಕೆ ಸರ್.